ನಿಮ್ಮ ಋಣ ನನ್ನ ಮೇಲಿದೆ. ನನಗೆ ಅವಶ್ಯಕತೆ ಇದ್ದಷ್ಟು ಅದಕ್ಕಿಂತ ಜಾಸ್ತಿ ಕೇಳ್ತಿದ್ದೀನಿ. ಪ್ರತಿ ಸಾರಿ ಕೇಳಲ್ಲ. ಈ ಸಾರಿ ನನ್ನ ಮನೆಗೆ ಸಾಕ್ಷಾತ್ ದೇವ್ರು ಬಂದಿದ್ದಾರೆ. ಅವ್ರಿಗೆ ಊಟ ಸಿಗ್ಲಿ, ಪ್ರಸಾದ ಸಿಗ್ಲಿ, ಅದಕ್ಕೆ ಈ ಭಿಕ್ಷೆ ಕೇಳ್ತಿದ್ದೀನಿ. ಅಯ್ಯೋ, ನೀನ್ ನನ್ಗೆ ತುಂಬಾನೇ ದೊಡ್ಡ ಕೆಲಸ ಮಾಡ್ಕೊಟ್ಟಿದ್ಯಾ ನೋಡು. ನೀನ್ ಹೇಳು, ನಾನ್ ನಿನಗೆ ಏನ್ ಕೊಡ್ಲಿ? ಏನು ಬೇಡ ನನಗೆ. ಅಯ್ಯೋ, ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ, ವರ್ಷಕ್ಕೆ ಸಂಬಳ ಕೊಡ್ತೀರಾ, ಊಟ ಕೊಡ್ತಾ ಇದ್ದೀರಾ, ಬೇರೆ ಏನ್ ಬೇಕು ನನಗೆ? ಆದ್ರೆ ನಿಮ್ಮ ದೇವರ ಮನೆಯಲ್ಲಿ ತಟ್ಟೆ ಇದೆಯಲ್ಲ, ಅದಕ್ಕೆ ನೀವು ಪ್ರತಿದಿನ ಪೂಜೆ ಮಾಡ್ತಿರಲ್ಲ. ಆ ತಟ್ಟೆ ಎಲ್ಲಿ ತನಕ ನಿಮ್ಮ ಮನೇಲಿ ಇರುತ್ತೋ ಅಲ್ಲಿ ತನಕ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಯಾವಾಗ ಆ ತಟ್ಟೆ ನಿಮ್ಮ ಮನೆಯಿಂದ ಹೋಗುತ್ತೋ ಅವಾಗ ನಿಮ್ಗೇನಾಗುತ್ತೋ ಗೊತ್ತಿಲ್ಲ. ಬಾಳು, ಅಯ್ಯೋ ಇದೇನ್ ಹೇಳ್ತಾ ಇದೀಯ ನೀನು? ನನಗೇನು ಅನ್ನಿಸ್ತೋ ಅದನ್ನ ನಿಮ್ಗೆ ಹೇಳಿದ್ದೀನಿ. ಸರಿ, ಹೋಗ್ಲಿ ಬಿಡು. ಇಲ್ಲಿ ನೋಡು ಬಾಳು, ನಾನು ನಿನ್ಗೋಸ್ಕರ ಸಿಹಿ ಮಾಡ್ತೀನಿ, ಆಯ್ತಾ? ದೇವ್ರಿಗೂ ಕೂಡ ನೈವೇದ್ಯ ಆಗುತ್ತೆ. ಸರಿ, ನಾನೀಗ ಹೋಗ್ಲಾ ಶೆಟ್ಜಿ? ಹೊರಗಡೆ ತುಂಬಾ ಕೆಲಸ ಇದೆ. ಸುಖ ಅಂದ್ರೆ ಕೇವಲ ಹಣ ಆಸ್ತಿ ಆಗಿರೋದಿಲ್ಲ ಕಣಪ್ಪ. ಧನ ಧಾನ್ಯ ಇದೆ ಅಂತಂದ್ರೆ ಸುಖ ಇದೆ ಅಂತ ಆಗಿರೋದಿಲ್ಲ. ಈಗ ಗುರುಜಿಯ ಮನೆ ಕಡೆನೆ ನೋಡಿ ನೀವು. ಅವನ ಮನೆಗೆ ಕಿಟಕಿ ಬಾಗಿಲುಗಳು ಸರಿಯಾಗಿಲ್ಲ, ಮನೇಲಿ ಅಕ್ಕಿ ಬೇಳೆ ಇಲ್ಲ, ಹಣ ಸಂಪತ್ತು ಇಲ್ಲ, ಆದ್ರೂ ಕೂಡ ಸಮಾಧಾನ ಇದೆ, ಸುಖವಾಗಿ ಬದುಕ್ತಿದ್ದಾರೆ. ಕೆಲವು ಜನರ ಹತ್ರ ಬರೀ ಹಣ ಆಸ್ತಿ ಇರುತ್ತೆ, ಸಾಕಷ್ಟು ಹಣ ಸಂಪತ್ತು ಇರುತ್ತೆ, ಆದ್ರೆ ಅವರ ಜೀವನ ಮಾತ್ರ ಮೋರಾ ಬಟ್ಟೆ ಆಗಿರುತ್ತೆ. ಅದನ್ನ ನೋಡಿದೀನಿ ನಾನು ಕಣ್ಣಾರೆ. ಚಿಕ್ಕಂದಿನಲ್ಲಿ ತುಂಬಾ ಹತ್ತಿರದಿಂದ ನೋಡಿದೀನಿ ನಾನು. ಯಾವ ಮನೆಯಲ್ಲಿ ಬಂಗಾರದ ಹೊಳೆ ಹರಿತಾ ಇತ್ತೋ, ಸಾಕಷ್ಟು ಹಣ ಆಸ್ತಿ ಇದ್ರೂ ಕೂಡ ಊಟ ಮಾತ್ರ ರುಚಿಸ್ತಾ ಇರಲಿಲ್ಲ ಅವರಿಗೆ. ಶೆಟ್ಜಿ, ಬರ್ಲಾ ಒಳಗೆ? ಓಹೋ ಮಾರುತಿ, ಬಾ 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 ಬಾ. ನಮಸ್ಕಾರ ಶೆಟ್ಜಿ. ರಾಮ್ ರಾಮ್. ಏನ್ ಮಾರುತಿ, ಇವತ್ತು ಅಪರೂಪಕ್ಕೆ ನಮ್ಮನೆ ಕಡೆ ಬಂದಿದ್ಯಾ? ಶೆಟ್ಜಿ, ನಿಮ್ ಹತ್ರ ಸ್ವಲ್ಪ ಕೆಲ್ಸ ಇತ್ತು. ಇಲ್ಲಿ ನೋಡು, ನಿನ್ಗದೇನ್ ಕೆಲ್ಸ ಇದೆಯೋ ಅದನ್ನ ತಟ್ ಅಂತ ಹೇಳ್ಬಿಡು. ನನ್ಗಿಲ್ಲಿ ಸಾಕಷ್ಟು ಕೆಲ್ಸ ಬಾಕಿ ಇದೆ. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಶೆಟ್ಜಿ. ಅಯ್ಯೋ, ಇಲ್ಲಿ ನನ್ ಹತ್ರನೇ ಹಣ ಇಲ್ಲ ಕಣೋ, ನಿನಗೆಲ್ಲಿಂದ ಕೊಡ್ಲಿ ನಾನು? ಜಾಸ್ತಿ ಹಣ ಬೇಕಾಗಿಲ್ಲ ಶೆಟ್ಜಿ. ಮಳೆ ಆಗ್ತಾ ಇದ್ದ ಹಾಗೆ ಬಿತ್ತನೆ ಬೀಜ ತರಬೇಕು ಶೆಟ್ಜಿ, ಗೊಬ್ಬರ ಕೂಡ ತರಬೇಕು. ಹೊಲದ ಕೆಲ್ಸಗಳಿಗೆ ಅಂತ ಸ್ವಲ್ಪ ಹಣ ಬೇಕಾಗಿತ್ತು ನೋಡಿ. ಜಾಸ್ತಿ ಅಲ್ಲ ರೀ, ಸ್ವಲ್ಪ ಹಣ ಕೊಟ್ಟಿದ್ರೆ ತುಂಬಾ ಸಹಾಯ ಆಗ್ತಾ ಇತ್ತು ಶೆಟ್ಜಿ. ನೀನ್ ಹೇಳ್ತಾ ಇರೋದೆಲ್ಲ 100% ಸತ್ಯನೇ. ಆದ್ರೆ ನನ್ನ ಹತ್ರ ಹಣ ಇದ್ದಿದ್ರೆ ನಾನು ನಿನ್ನ ಖಂಡಿತ ಕೊಟ್ಟಿರ್ತಿದ್ದೆ. ರೀ, ಹೀಗ್ಯಾಕ್ ಮಾತಾಡ್ತಾ ಇದ್ದೀರಾ? ಇರೋದ್ರಲ್ಲೇ ಅವನಿಗೆ ಸ್ವಲ್ಪ ಹಣ ಕೊಡಿ. ಅಯ್ಯೋ ಸರಳ, ನನ್ನ ಹತ್ರನೇ ಹಣ ಇಲ್ಲ. ಒಂದ್ ವೇಳೆ ಇದ್ದಿದ್ರೆ ಅವನಿಗೆ ಕೊಡ್ತಾ ಇರ್ಲಿಲ್ವಾ? ಶೆಟ್ಜಿ, ನಿಮಗ್ ಬೇಕಿದ್ರೆ ನನ್ನ ಹೊಲ ಗಿರ್ವಿ ಇಟ್ಕೊಳ್ಳಿ. ಅಯ್ಯೋ ಬೇಡ ಕಣಪ್ಪ, ಬೇಡ. ಈ ಹೊಲ ಗಿರ್ವಿ ಇಟ್ಕೊಳ್ಳೋ ವ್ಯವಹಾರ ಎಲ್ಲ ಬೇಡ. ಒಂದ್ ಕಡೆ ಹೊಲ ಗಿರ್ವಿ ಇಟ್ಕೊಂಡೆ ಅಂದ್ರೆ ಅದ್ರ ಸಾಲ ಬಡ್ಡಿ ಬೆಳೀತಾ ಹೋಗುತ್ತೆ. ಆ ಸಾಲದ ಬಡ್ಡಿ ಹಣ ಕೊಡೋದಕ್ಕಾಗಲ್ಲ ನಿಮ್ಮಿಂದ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಹೊಲ ಗಿರ್ವಿ ಇಟ್ಕೊಂಡು ಹಣ ಕೊಡೋ ವ್ಯವಹಾರನ ನಿಲ್ಸ್ಬಿಟ್ಟಿದ್ದೀನಿ ನಾನು. ಆಯ್ತು ಶೆಟ್ಜಿ, ಆದ್ರೆ ಆಗತ್ತಾ ಅಂತ ನೋಡಿ ಹೇಳಿ ಶೆಟ್ಜಿ. ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಜಾಸ್ತಿ ಅಲ್ಲ ರೀ, ಸ್ವಲ್ಪ ಮಾತ್ರ ಹಣ ಬೇಕಿತ್ತು. ಸರಿ, ಹಾಗಾದ್ರೆ ಹಾಗೇನಾದ್ರೂ ಇತ್ತು ಅಂದ್ರೆ ನಾನು ನಿನಗೆ ತಿಳಿಸ್ತೀನಿ. ಹಾ, ನೀನಿನ್ ಹೊರಡು. ದೇವ, ಈಗ ಮಾಡೋದು ಅಂತ ನಂಗೆ ಒಂದ್ ಸ್ವಲ್ಪನೂ ಗೊತ್ತಾಗ್ತಲ್ಲ ನೋಡು. ಮಾರುತಿ, ಅಯ್ಯೋ ಏನಾಯ್ತು? ಅಯ್ಯೋ ಬಾಳು, ಏನ್ ಹೇಳಲಿ ನಿನಗೆ, ಹಣದ ಅವಶ್ಯಕತೆ ಇದೆ ಸ್ವಲ್ಪ. ಅದಕ್ಕೆ ಶೆಟ್ಜಿ ಅವ್ರ ಹತ್ರ ಬಂದಿದ್ದೆ ನಾನು.
ಅವ್ರ ಹತ್ರ ಹಣ ಕೇಳ್ದೆ ನಾನು. ಮತ್ತೆ ಹಣ ಕೊಡೋದಿಕ್ ಆಗಲ್ಲ ಅಂತಂದ್ರು ಅವರು. ಎಷ್ಟು ಹಣ ಕೇಳಿದೆ? ಹಾಗೆಲ್ಲ ಏನೂ ಇಲ್ಲ, ಸ್ವಲ್ಪ ಇದ್ರೂ ಸಾಕಾಗ್ತಾ ಇತ್ತು. ನನ್ನ ಹತ್ರ ಬಿತ್ತನೆ ಬೀಜ ಇಲ್ಲ ಅಲ್ವಾ, ಯಾರಿಂದಾದ್ರೂ ತಗೊಂಡಿರ್ತಾ ಇದ್ದೆ ಹಣ ಕೊಟ್ಟು. ಮಳೆ ಬೀಳೋದಕ್ ಮುನ್ನ ಬಿತ್ತನೆ ಮಾಡೋ ತಯಾರಿ ಕೂಡ ಮಾಡ್ಬಿಟ್ಟಿದೀನಿ. ಇಷ್ಟೆಲ್ಲ ಮಾಡಿ ಬಿತ್ತನೆ ಬೀಜ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಮಳೆ ಯಾವಾಗ ಬೇಕಾದ್ರೂ ಬರ್ಬೋದು ಇಷ್ಟರಲ್ಲಿ. ಮತ್ತೆ ಈಗ ಏನ್ ಮಾಡ್ಲಿ? ಬಡವ್ರ ಪರಿಸ್ಥಿತಿ ಯಾವತ್ತು ಹೀಗೆ ಇರುತ್ತೆ ಬಾಳು. ಅವ್ರಿಗೆ ಯಾರು ಸಹಾಯ ಮಾಡೋದಿಲ್ಲ. ಆ ದೇವ್ರು ನಮ್ಮೇಲ್ ದಯೆ ಇರಲ್ಲ ನೋಡು. ಏನ್ ಮಾಡ್ಲಿ ನಾನು? ಅಯ್ಯೋ ಅಳ್ಬೇಡ ನೀನು. ಅಳ್ಬೇಡ ಅಂತಂದ್ರೆ ಏನ್ ಮಾಡ್ಲಿ ನಾನು ಬಾಳು? ಬೆಳೆನೇ ಬರ್ಲಿಲ್ಲ ಅಂತಂದ್ರೆ ಹೊಟ್ಟೆಗೆ ಏನ್ ತಿನ್ನೋದು? ಬಡವನ ಯೋಗ್ಯತೆನೇ ಇಷ್ಟು. ಬೆಳೆ ಬಂದು ಸ್ವಲ್ಪ ಜೋಳ ಸಿಕ್ಕಿದ್ರೆ ಹೊಟ್ಟೆಗೆ ಏನಾದ್ರೂ ತಿನ್ಬೋದು, ಸ್ವಲ್ಪ ಮಾರಾಟನೂ ಮಾಡ್ಬೋದು. ಇಲ್ಲ ಅಂದ್ರೆ ಹೊಟ್ಟೆಗೆ ತಿನ್ನೋಕೆ ಏನು ಇರೋದಿಲ್ಲ ಬಾಳು. ಹೊಟ್ಟೆಯಿಂದ ಸಾಯೋ ಪರಿಸ್ಥಿತಿ ಆಗುತ್ತೆ ನೋಡು ಬಾಳು. ಮಾರುತಿ, ಒಂದ್ ಕೆಲ್ಸ ಮಾಡು, ನಾಳೆ ಬೆಳಗ್ಗೆ ಬಂದು ನನ್ನ ಭೇಟಿ ಮಾಡು. ನಿನ್ನ ಭೇಟಿ ಮಾಡಿ ಏನ್ ಮಾಡ್ಲಿ? ಈಗ ನೀನ್ ಸುಮ್ನೆ ಮನೆಯಲ್ಲಿ ಕೈ ಕಟ್ ಕೂತಿರ್ತೀಯ ಅಲ್ವಾ, ಅದಕ್ಕೆ ನಾನ್ ಬಾ ಅಂದಾಗ ಬಾ, ನಾನ್ ನೋಡ್ತೀನಿ ಏನ್ ಮಾಡೋದು ಅಂತ. ಅಯ್ಯೋ ಬಾಳು, ನೀನೇ ಈ ಜಾಗದಲ್ಲಿ ಆಳ ಕೆಲಸ ಮಾಡ್ತಿದೀಯ. ನೀನ್ ನನ್ಗೋಸ್ಕರ ಏನ್ ಮಾಡ್ತೀಯ ಕಣಪ್ಪ? ಹೌದು ಕಣಪ್ಪ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ನಿಂಗಾಗುತ್ತೆ ಅಂದ್ರೆ ಬಾ, ಇಲ್ಲಾಂದ್ರೆ ಹೋಗ್ಲಿ ಬಿಡು. ಬರ್ತೀನಿ. ನೀನು ಏನ್ ಹಣ ಕೊಡ್ತೀಯ ನನ್ಗೆ? ಅಯ್ಯೋ ನೀನು ನಾನು ಹೇಳ್ದಷ್ಟು ಮಾಡು ಮರೆ. ಈಗ ಸರಿ, ಪರವಾಗಿಲ್ಲ. ಎಲ್ ಬರ್ಲಿ ನಾನು? ಇಲ್ಲಿಗೆ ಬರ್ಲಾ ನಾನು? ಬಾರಪ್ಪ ನೀನು, ಹೇಗೋ ನಮ್ಮ ಭೇಟಿ ಆಗುತ್ತೆ. ಹಾ, ನೋಡೋಣ ಏನ್ ಮಾಡೋದು ಅಂತ. ಆಗ್ಲಿ. ಮತ್ತೆ ಮಾಯಪ್ಪ ಚೆನ್ನಾಗಿದ್ದಾನೆ ಅಲ್ವಾ? ಮನೆ ಕಡೆ ಎಲ್ರು ಚೆನ್ನಾಗಿದ್ದಾರೆ ಅಲ್ವಾ? ಇಲ್ಲ ಹೋಗೋವಾಗ ಏನಾದ್ರೂ ಸಂದೇಶ ತಿಳಿಸ್ಬೇಕಾ ಅವ್ರಿಗೆ? ನೀನ್ ನಿನ್ ಕೆಲಸ ಮಾಡು ಮೊದ್ಲು, ಹೋಗು. ಸರಿ, ಬರ್ತೀನಿ ನಾನು. ಹಾ, ಜಾಸ್ತಿ ದಿನ ಒಂದೇ ಕಡೆ ನಾನು ಇರೋದಿಲ್ಲ ಕಣಪ್ಪ. ಈ ಗುರುಜಿಯ ಮನೆಗೆ ಬಂದಿದ್ದೆ, ಈಗ ಇಲ್ಲಿನ ಕೆಲಸ ಕೂಡ ಆಯ್ತು. ಓಂ ಭವತಿ ಭಿಕ್ಷಾಂದೇಹಿ. ನಿಮ್ಮ ಋಣ ನನ್ನ ಮೇಲಿದೆ. ನನಗೆ ಅವಶ್ಯಕತೆ ಇದ್ದಷ್ಟು ಅದಕ್ಕಿಂತ ಜಾಸ್ತಿ ಕೇಳ್ತಿದ್ದೀನಿ. ಪ್ರತಿ ಸಾರಿ ಕೇಳಲ್ಲ, ಈ ಸಾರಿ ನನ್ನ ಮನೆಗೆ ಸಾಕ್ಷಾತ್ ದೇವ್ರು ಬಂದಿದ್ದಾರೆ. ಅವ್ರಿಗೆ ಊಟ ಸಿಗ್ಲಿ, ಪ್ರಸಾದ ಸಿಗ್ಲಿ, ಅದಕ್ಕೆ ಈ ಭಿಕ್ಷೆ ಕೇಳ್ತಿದ್ದೀನಿ. ಓಂ ಭವತಿ ಭಿಕ್ಷಾಂದೇಹಿ. ಇಲ್ಲೆಲ್ಲ ನಿಲ್ಲೋ, ಹೋಗೋ ಮುಂದೆ. ಹೇಳಿದ್ನಲ್ವಾ ನಾನು? ಅಯ್ಯೋ, ಸರಿ, ನಿಮ್ಮಿಚ್ಛೆ ಅಂತೆ. ಈಗ ನೋಡಿ ಮಳೆಗಾಲ ಶುರು ಆಗಿದೆ. ಗುರುಜಿ, ಮಾಮ ಬರ್ತೀನಿ ನಾನು. ಸ್ವಲ್ಪ ಈ ಕಡೆ ಬಾ ನೋಡೋಣ. ಏನಪ್ಪ ನಿನ್ ಮುಖ ಯಾಕೆ ಹೀಗೆ ಸೊರಗಿದೆ? ಏನಿಲ್ಲ ಮಾಮ, ಈಗ ಊಟ ತಯಾರಿ ಶುರು ಮಾಡ್ತಿದ್ದೀವಿ. ಗುರುಜಿ, ನಿನ್ ಮೊಣಕಾಲ್ ತೋರ್ಸು ನೋಡೋಣ. ಏನ್ ಗುರುಜಿ, ಮಾಮ, ಎಷ್ಟೊಂದು ಗಮನ ಇದೆ ನನ್ನ ಮೇಲೆ ನಿಮಗೆ. ಅದೇನಂದ್ರೆ ಗುರುಜಿ,
ಯಾರು ಹೇಗ್ ಬೇಕಾದರೂ ನಡ್ಕೊಳ್ಳಿ, ನಾವು ನಮ್ಮ ತಾಳ್ಮೆ ಮಿತಿ ಮೀರೋಗ್ ಬಿಡಬಾರದು. ನಮ್ಮ ಕೋಪ, ಅಸಮಾಧಾನ ಏನೆಲ್ಲ ಇರುತ್ತೋ ಅದನ್ನೆಲ್ಲ ನಾವು ಮನಸ್ಸಿನಲ್ಲೇ ಇಟ್ಕೋಬೇಕು. ಯಾರೆಷ್ಟೇ ಚೆನ್ನಾಗಿ ನಡ್ಕೊಂಡ್ರು ಕೂಡ ನಾವು ಹಿಗ್ಗಿ ಇರಿದೋಗ್ಬಾರ್ದು. ಯಾರೆಷ್ಟೇ ನಿಂದನೆ ಮಾಡಿದ್ರು ಬೇಜಾರು ಮಾತ್ರ ಮಾಡ್ಕೋಬಾರ್ದು ನಾವು. ಇಲ್ಲ ಇಲ್ಲ ಮಾಮ, ನೀವಿದ್ದೀರಾ, ಅದಕ್ಕೆ ನನಗೆ ಯಾರೇನೇ ಹೇಳಿದ್ರು ಬೇಜಾರಾಗಲ್ಲ. ಅಯ್ಯೋ ಗುರುಜಿ, ನಾನು ಇಷ್ಟೊಂದು ಜನರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೀನಿ. ನಿಂಗೆ ತೊಂದರೆ ಆಗ್ತಾ ಇದೆ, ಅದ್ ನನ್ಗೆ ಅರ್ಥ ಆಗತ್ತೆ. ಇಲ್ಲ ಮಾಮ, ಇದೆಲ್ಲ ಯಾವಾಗ್ಲೂ ಇದ್ದಿದ್ದೆ. ಜನರ ವರ್ತನೆನ ನನ್ನ ಮನ್ಸಿಗೆ ಹಾಕೊಳ್ಳಲ್ಲ. ಒಳಗಡೆ ಹೋಗ್ತಾ ಇದೆಯಲ್ವಾ? ಹೌದು ಮಾಮ, ಸುಜಾತಾಗ್ ಹೇಳ್ತೀನಿ ಅಡ್ಗೆ ತಯಾರಿ ಮಾಡೋದಕ್ಕೆ. ನಿನ್ ಜೋಳಿಗೆ ಸ್ವಲ್ಪ ತೋರ್ಸು ನೋಡೋಣ. ಅಯ್ಯೋ ಮಾಮ, ಅದ್ರಲ್ಲಿ ನೋಡೋದೇನಿದೆ? ಅಯ್ಯೋ ತೋರ್ಸು ಅಂತಿದ್ದೀನಲ್ವಾ ನಾನು. ಸರಿ. ಅಯ್ಯೋ ಏನಿದು, ಇಷ್ಟೇ ಇದೆಯಲ್ಲ ಅದರಲ್ಲಿ. ಇಲ್ಲಿ ಇಷ್ಟೆಲ್ಲ ಜನರಿದ್ದಾರಲ್ಲ, ಎಲ್ರಿಗೂ ಹೇಗ್ ಸಾಕಾಗುತ್ತೆ? ಇಲ್ಲ ಮಾಮ, ಅಯ್ಯೋ ಮನೇಲಿ ಇನ್ನೂ ಇದೆ, ಅಡ್ಗೆಗೆ ಸಾಕಾಗುತ್ತೆ. ಮನೆ ಒಳಗಡೆ ಒಂದಷ್ಟಿದೆ. ಸರಿ ಆಗ್ಲಿ, ಹೋಗು ನೀನು. ಸರಿ ಮಾಮ. ಮಾಮ, ನಾನು ಆಳುಗಳನ್ನ ಕಳಿಸಿ ಅಕ್ಕಿ ಮೂಟೆ, ಜೋಳದ ಮೂಟೆನ ತಂದ್ಕೊಳ್ಳ? ವೆಂಕಪ್ಪ, ಈಗಲೇ ಹೇಳೋದು ಬೇಡ. ನಾನು ಯಾವಾಗ ಹೇಳ್ತೀನೋ ಆಗ ತರೋದಕ್ಕೆ ಹೇಳುವಂತೆ. ಗುರುಜಿ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಮಾಮ. ಅಯ್ಯೋ, ಅವ್ರು ಹೇಗೋ ಅಡುಗೆ ಮಾಡ್ತಾ ಇದ್ದಾರೆ. ನೀವಿಲ್ಲಿದ್ದೀರಾ, ಅದಕ್ಕೇನು ಕಡಿಮೆ ಆಗ್ತಾ ಇಲ್ಲ. ಸಾಕಷ್ಟು ಪರೀಕ್ಷೆ ಆಯ್ತು ನೋಡಿ ಗುರುಜಿ. ಇದು ಸರಿಯಾಗಿ ಹೇಳಿದೆ ನೀನು ದತ್ತು. ನೋಡೋಣ, ಮಾಡೋಣ ಏನಾದರೂ ಅವನಿಗೋಸ್ಕರ.